Hello everyone, welcome to Navras Maths Tutorials. Example number 11. ನೋಡಿ ಏನು ಕೊಟ್ಟಿದ್ದಾರೆ, ಫೈಂಡ್ ದ ಫಾಲೋಯಿಂಗ್ ಪ್ರಾಡಕ್ಟ್ಸ್ ಯೂಸಿಂಗ್ ಅಪ್ರೋಪ್ರಿಯೇಟ್ ಐಡೆಂಟಿಟೀಸ್ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಫಸ್ಟ್ ಒನ್ ಏನು ಕೊಟ್ಟಿದ್ದಾರೆ, x+3 ಇಂಟು x+3 ಅಂತ ಕೊಟ್ಟಿದ್ದಾರೆ. ಅದನ್ನ ಯಾವ ರೀತಿ ಮಾಡೋದು ನೋಡೋಣ. ನೋಡಿ, ಪ್ರಾಡಕ್ಟ್ ಅಂದ್ರೆ ಮಲ್ಟಿಪ್ಲೈ ಮಾಡೋದು. ನೋಡಿ, x+3 ಇಂಟು x+3 ಅಂದ್ರೆ ಏನಾಗತ್ತೆ, x+3 ಸ್ಕ್ವೇರ್ ಆಯ್ತಲ್ವಾ, ಹೋಲ್ ಸ್ಕ್ವೇರ್. ಸೊ ಇದನ್ನ ನಾವು ಯಾವ ಐಡೆಂಟಿಟಿ ಯೂಸ್ ಮಾಡ್ಬೋದು ನೋಡಿ, a+b ಹೋಲ್ ಸ್ಕ್ವೇರ್ ಯೂಸ್ ಮಾಡ್ಬೋದಲ್ವಾ. ಇದ್ರದ್ದು ಎಕ್ಸ್ಪೆನ್ಷನ್ ಏನು, a² ಪ್ಲಸ್ 2ab ಪ್ಲಸ್ b² ಅಲ್ವಾ. ನಾವು ಇದನ್ನ ಓದಿದೀವಿ. ಸೊ ಅದನ್ನೇ ಸಬ್ಸ್ಟಿಟ್ಯೂಟ್ ಮಾಡಿ ಬರೆಯೋಣ. ನೋಡಿ, x+3 ಹೋಲ್ ಸ್ಕ್ವೇರ್ ಇದ್ರೆ ಏನ್ ಬರೀಬಹುದು, x² ಪ್ಲಸ್ 2 ಇಂಟು ಎ ಪ್ಲಸ್ ಅಲ್ಲಿ ಏನಿದೆ x ಇದೆ, ಬಿ ಪ್ಲಸ್ ಅಲ್ಲಿ 3 ಇದೆ, ಪ್ಲಸ್ 3² ಅಲ್ವಾ. ಈಗ ನೆಕ್ಸ್ಟ್ ಸ್ಟೆಪ್ x². ನೋಡಿ ಇಲ್ಲಿ 2 3 6, 6 ಇಂಟು x 6x ಆಯ್ತು, 6x ಪ್ಲಸ್ 3² ಅಂದ್ರೆ 9 ಆಯ್ತು ಅಲ್ವಾ. ಅಷ್ಟೇ, ಇಷ್ಟೇ ಆನ್ಸರ್. ಪ್ರಾಡಕ್ಟ್ ಮಾಡಿದ್ವಿ. ಈಗ ಸೆಕೆಂಡ್ ಒನ್ ನೋಡಿ, ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ, x-3 ಇಂಟು x+5 ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಡಿಫ್ರೆಂಟ್ ಇದ್ದಾವೆ, ಆದ್ರೆ ಈ ಫಸ್ಟ್ ಏನಿದೆಯಲ್ಲ ಸೇಮ್ ಇದೆ, ಎಕ್ಸ್ ಎರಡು ಕಡೆ ಸೇಮ್ ಇದೆ, ಎರಡು ಎಕ್ಸ್ಪ್ರೆಷನ್ ಅಲ್ಲೂ. ಸೊ ಇಲ್ಲಿ ನಾವು ಯಾವ ಐಡೆಂಟಿಟಿ ಯೂಸ್ ಮಾಡ್ಬೋದು ನೋಡಿ, x+a ಇಂಟು x+b ಅಲ್ವಾ. ಇದು ಎ ಬಿ ಡಿಫರೆಂಟ್ ಇರುವಾಗ, ಎಕ್ಸ್ ಸೇಮ್ ಇರುವಾಗ ನಾವು ಈ ಐಡೆಂಟಿಟಿ ಯೂಸ್ ಮಾಡ್ಬೋದು. ಇದರ ಎಕ್ಸ್ಪೆನ್ಷನ್ ಏನಾಗತ್ತೆ, x² ಪ್ಲಸ್ a+b ಇಂಟು x ಪ್ಲಸ್ ab ಅಂದ್ರೆ a ಇಂಟು b. ಸೊ ಇಲ್ಲಿ a ಏನಿದೆ -3 ಇದೆ, b ಏನಿದೆ 5 ಇದೆ ಅಲ್ವಾ. x² ಇದೆ ಅಲ್ವಾ. ಸೊ x² ಪ್ಲಸ್ a ಪ್ಲಸ್ b ಇದೆ ಅಲ್ವಾ, -3 ಪ್ಲಸ್ 5 ಇಂಟು ಎಕ್ಸ್. ಎಕ್ಸ್ ಅಂದ್ರೆ ಇಲ್ಲಿ ಎಕ್ಸ್ ಇದೆ, ಎಕ್ಸ್ ಬರೆಯೋಣ, ಪ್ಲಸ್ a ಇಂಟು ಬಿ ಅಂದ್ರೆ -3 ಇಂಟು 5. ಈಗ ನೋಡಿ, x² ಹಾಗೆ ಇಡೋಣ, ಪ್ಲಸ್ ಇಲ್ಲಿ ನೋಡೋಣ ಪ್ಲಸ್ ಒಂದು ಮೈನಸ್ ಆಯ್ತು, ಸೊ ಮೈನಸ್ ಮಾಡಬೇಕು. 5 - 3 ಏನಾಗುತ್ತೆ, 2 ಇಂಟು ಎಕ್ಸ್ 2x ಆಯ್ತು ಅಲ್ವಾ. ಈಗ ನೋಡಿ, 5 3 15 ಆಯ್ತು, ಆದ್ರೆ ಇಲ್ಲಿ ಒಂದು ಮೈನಸ್ ಇದೆ, ಪ್ಲಸ್ ಇಂಟು ಮೈನಸ್ -15. ಇಲ್ಲಿನೂ ಪ್ಲಸ್ ಇದೆ, ಸೊ ಪ್ಲಸ್ ಇಂಟು ಮೈನಸ್ ಮೈನಸ್ ಬರುತ್ತೆ, -5 3 15 ಆಯ್ತಾ. ಇದೆ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ನೋಡಿ, 12th ಒನ್ ಏನ್ ಕೊಟ್ಟಿದ್ದಾರೆ, ಎವ್ಯಾಲ್ಯೂಯೇಟ್ ಅಂತ ಕೊಟ್ಟಿದ್ದಾರೆ. 105 ಅಂದ್ರೆ 105 ಇಂಟು 106 ವಿತೌಟ್ ಮಲ್ಟಿಪ್ಲೈಯಿಂಗ್ ಡೈರೆಕ್ಟ್ಲಿ ಅಂತ. ಅಂದ್ರೆ ನಾವು ಡೈರೆಕ್ಟ್ ಮಲ್ಟಿಪ್ಲೈ ಮಾಡ್ತೀವಲ್ಲ, ಆ ರೀತಿ ಮಾಡಿದ ಹಾಗೇನೆ ಯಾವ ರೀತಿ ಎವ್ಯಾಲ್ಯೂಯೇಟ್ ಮಾಡ್ತೀವಿ ಅಂತ ಕೇಳಿದ್ದಾರೆ. ನೋಡಿ ಮಾಡೋಣ. ನೋಡಿ, ಈ 105 ನಾವು 100 ಪ್ಲಸ್ 5 ಅಂತ ಬರ್ಕೋಬಹುದಲ್ವಾ, ಸೇಮ್ ವ್ಯಾಲ್ಯೂ ಆಗುತ್ತೆ. ಸೊ ಇಂಟು ಈ 106 100 ಪ್ಲಸ್ 6 ಅಂತಾನು ಬರ್ಕೋಬಹುದಲ್ವಾ, ಸೇಮ್ ಆಯ್ತು. ನೋಡಿ, 105 ಆಯ್ತು ಇಂಟು 106 ಆಯ್ತು. ಸೊ ಈಗ ನಾವು ಐಡೆಂಟಿಟಿ ಅಪ್ಲೈ ಮಾಡ್ಬೋದು. ಯಾವ ಐಡೆಂಟಿಟಿ ಅಪ್ಲೈ ಮಾಡ್ಬೋದು, ಈಗ ತಾನೇ ಮಾಡಿದ್ವಲ್ವಾ 11th. ಅಲ್ಲಿ ಏನಿತ್ತು, x+a ಇಂಟು x+b ಇಸ್ ಈಕ್ವಲ್ಸ್ ಟು x² ಪ್ಲಸ್ a+b ಇಂಟು x ಪ್ಲಸ್ ab. ಈ ಐಡೆಂಟಿಟಿ ಅಪ್ಲೈ ಮಾಡ್ಬೋದು, ಯಾಕಂದ್ರೆ ಎಕ್ಸ್ ಸೇಮ್ ಇದೆ. ನೋಡಿ, ಇಲ್ಲಿನೂ ಸೇಮ್ ಇದೆ, ಎಕ್ಸ್ ಎ ಬಿ ಡಿಫರೆಂಟ್ ಇದೆ, ನಾವು ಈ ಐಡೆಂಟಿಟಿ ಅಪ್ಲೈ ಮಾಡ್ಬೋದು. ಇಲ್ಲಿ ಎ ಏನಾಗತ್ತೆ 5 ಇದೆ, ಬಿ 6 ಆಗುತ್ತೆ. ಸೊ ಸಬ್ಸ್ಟಿಟ್ಯೂಟ್ ಮಾಡೋಣ, ಎಕ್ಸ್ ಏನಾಗುತ್ತೆ 100. ನೋಡಿ ಸಬ್ಸ್ಟಿಟ್ಯೂಟ್ ಮಾಡೋಣ, x² ಅಂದ್ರೆ 100² ಪ್ಲಸ್ a ಪ್ಲಸ್ ಬಿ ಅಂದ್ರೆ 5 ಪ್ಲಸ್ 6 ಇಂಟು ಎಕ್ಸ್ ಅಂತ ಇದೆ 100 ಪ್ಲಸ್ ಎ ಬಿ ಅಂದ್ರೆ 5 ಇಂಟು 6. ನೋಡಿ 100² ಅಂದ್ರೆ
ಏನ್ ಬರುತ್ತೆ 100 ಇಂಟು 100 4 zeros ಬರಿಬೇಕು ಅಷ್ಟೇ. 1 ಬರೆದು 4 zeros ಬರಿಬೇಕು. ಸೊ ಅದನ್ನ ಬರೆಯೋಣ. ಪ್ಲಸ್ ನೋಡಿ 5 ಪ್ಲಸ್ 6 12 11 ಆಯ್ತು ಅಲ್ವಾ. 11 ಇಂಟು 100 ಎಷ್ಟಾಗತ್ತೆ 1100. ಸೊ 1100 ಪ್ಲಸ್ 5 3 30. ನೋಡಿ ಈಗ ಎಲ್ಲವೂ ಆ್ಯಡ್ ಮಾಡಬೇಕು. ಸೊ 4 zeros ಅಂದ್ರೆ 10,000. ಇಲ್ಲಿ ಏನಿದೆ 1100, ಇಲ್ಲಿ ಏನಿದೆ 30. ಸೊ ಎಲ್ಲವೂ ಆ್ಯಡ್ ಮಾಡೋಣ. 3 1 1 1. ಸೊ ಆನ್ಸರ್ ಏನ್ ಬಂತು 11130 ಇಸ್ ದ ಆನ್ಸರ್. ನೋಡಿ ಮಲ್ಟಿಪ್ಲೈ ಮಾಡಿದ ಹಾಗೇನೆ ನಾವು ಐಡೆಂಟಿಟಿ ಯೂಸ್ ಮಾಡಿ ಎಷ್ಟು ದೊಡ್ಡ ಡಿಜಿಟ್ಸ್ ನಾವು ಮಲ್ಟಿಪ್ಲೈ ಮಾಡಿದ್ವಿ ಅಲ್ವಾ. ಈಗ ನೆಕ್ಸ್ಟ್ ಒನ್ ಮಾಡೋಣ. ಎಕ್ಸಾಂಪಲ್ ನಂಬರ್ 13 ನೋಡಿ ಏನ್ ಕೊಟ್ಟಿದ್ದಾರೆ, ಫ್ಯಾಕ್ಟರೈಸ್ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಫಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ, 49a² ಪ್ಲಸ್ 70ab ಪ್ಲಸ್ 25b² ಅಂತ ಕೊಟ್ಟಿದ್ದಾರೆ. ಯಾವ ರೀತಿ ಫ್ಯಾಕ್ಟರೈಸ್ ಮಾಡಬೇಕು ನೋಡೋಣ. ನೋಡಿ ಇಲ್ಲಿ ನಮ್ಗೆ ಏನ್ ಕಾಣ್ತಾ ಇದೆ, ಇಲ್ಲಿ a² ಇದೆ, ಇಲ್ಲಿ b² ಇದೆ, ಇಲ್ಲಿ ab ಇದೆ. ಸೊ ನಮ್ಗೆ ಯಾವ ಐಡೆಂಟಿಟಿ ನೆನಪಾಗತ್ತೆ ಈ ರೀತಿ ಇದ್ರೆ, ನೋಡಿ a² ಪ್ಲಸ್ 2ab ಪ್ಲಸ್ b². ಇದು ನೆನಪಾಗತ್ತಲ್ವಾ. ಅಂದ್ರೆ ಇದು a ಪ್ಲಸ್ b ಹೋಲ್² ಆಯ್ತಲ್ವಾ ಇದ್ರದ್ದೇ. ಈಗ ಅವರು ಈ ಫಾರ್ಮ್ ಅಲ್ಲಿ ಕೊಟ್ಟಿದ್ದಾರೆ, ಈ ಫಾರ್ಮ್ ಅಲ್ಲಿ ಅವ್ರು ಕೊಟ್ಟಿದ್ದಾರೆ, ನಾವು ಈ ಫಾರ್ಮ್ ಅಲ್ಲಿ ಕೊಡ್ಬೇಕು. ಓಕೆ, ಈಗ ನೋಡಿ ಇದು 49a² ಅಂತ ಇದೆ. a² ಅಂದ್ರೆ ಏನೇ ಆಯ್ತು, 49 ಅಂದ್ರೆ ಯಾವ್ದು ಸ್ಕ್ವೇರ್ ಆಯ್ತು ನೋಡಿ 7a ಹೋಲ್² ಆಯ್ತಲ್ವಾ. 49a² ಆಯ್ತಲ್ವಾ. ಸೊ ಇದಾಯ್ತು. ನಮ್ಗೆ ಎ ಬಿ ಬರ್ಬೇಕು. ಎ ಬಿ ಬಂದ್ರೆ ನಾವು ಈ ಫಾರ್ಮ್ ಅಲ್ಲಿ ಇಡ್ಬೋದು ಅಲ್ವಾ. ಈಗ ನೋಡಿ 25b² ಅಂದ್ರೆ ಅದೇ ಯಾವ್ದ್ರ ಸ್ಕ್ವೇರ್ ಆಗತ್ತೆ, ಇದು 5b ಹೋಲ್² ಆಯ್ತಲ್ವಾ. ಈಗ ಪ್ಲಸ್ 2 ಇಂಟು ಎ ಏನ್ ಬಂದಿದೆ 7a, ಬಿ ಏನ್ ಬಂದಿದೆ 5b ಪ್ಲಸ್ 5b ಹೋಲ್² ಆಯ್ತಲ್ವಾ. ಈಗ ನಮ್ಗೆ ಎ ಗೊತ್ತಾಯ್ತು, ಬಿ ಗೊತ್ತಾಯ್ತು. ಸೊ ನಾವೇನ್ ಹೇಳ್ಬೋದು 7a ಪ್ಲಸ್ 5b ಹೋಲ್² ಅಂತ ಹೇಳ್ಬೋದಲ್ವಾ. ಇದನ್ನ ಹೀಗೆ ಬಿಡ್ಬೋದು, ಇಲ್ಲಾಂದ್ರೆ ನೋಡಿ 7a ಪ್ಲಸ್ 5b ಸ್ಕ್ವೇರ್ ಇದೆ ಅಲ್ವಾ. ಸೊ 2 ಟೈಮ್ಸ್ ಬರೀಬೇಕು. 7a ಪ್ಲಸ್ 5b ಇಸ್ ದ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ಒನ್ ಮಾಡೋಣ. ನೋಡಿ ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ, 25/4x² ಮೈನಸ್ y² ಅಪಾನ್ 9 ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಇದು ಸ್ಕ್ವೇರ್ ಇದೆ, x² ಮೈನಸ್ y² ಅಂದ್ರೆ ನಿಮ್ಗೆ ಯಾವ ಫಾರ್ಮುಲಾ ನೆನಪಾಗತ್ತೆ, ಯಾವ ಐಡೆಂಟಿಟಿ, x² ಮೈನಸ್ y² ಆರ್ a² ಮೈನಸ್ b² ಯಾವ್ದಾದ್ರು ಇಟ್ಕೊಳ್ಳಿ. ಇದಿದ್ರೆ ಏನ್ ಬರೀತೀವಿ ನಾವು, x ಪ್ಲಸ್ y ಇದ್ರ ಎಕ್ಸ್ಪೆನ್ಷನ್ ಇಂಟು x ಮೈನಸ್ y ಆಯ್ತಲ್ವಾ. ಸೊ ಫಸ್ಟ್ ನಾವು ಇದನ್ನ ಆ ಫಾರ್ಮ್ ಅಲ್ಲಿ ಬರ್ಕೋಬೇಕು, ಈ ಫಾರ್ಮ್ ಅಲ್ಲಿ. ಸೊ ಇದು ಯಾವ್ದ್ರದ್ದು ಸ್ಕ್ವೇರ್ ಆಗುತ್ತೆ, 25 ಅಂದ್ರೆ 5 ಅಪಾನ್ 4 ಅಂದ್ರೆ 2, ಇದು x ನೋಡಿ ಸ್ಕ್ವೇರ್. ಇದು ಈಗ ಎ ಆಯ್ತು. ಓಕೆ, ಎ ಅಂದ್ರೆ ಎಕ್ಸ್. ಓಕೆ, x² ಆಯ್ತು. ಈಗ ಮೈನಸ್ ಇಲ್ಲಿನೂ ಅದೇ ರೀತಿ ಬರ್ಕೊಳ್ಳೋಣ, y ಅಪಾನ್ 9 ಅಂದ್ರೆ ಯಾವ್ದು ಸ್ಕ್ವೇರ್ 3, ಸೊ ಹೋಲ್² ನೋಡಿ a² ಮೈನಸ್ b² ಫಾರ್ಮ್ ಅಲ್ಲಿ ಬರೆದ್ವಿ, ಅಂದ್ರೆ ಈ ಫಾರ್ಮ್ ಅಲ್ಲಿ ಬರೆದ್ವಿ. ಓಕೆ, ಈಗ ಈ ಫಾರ್ಮ್ ಅಲ್ಲಿ ಬರೆಯೋಣ. 5/2x ಪ್ಲಸ್ y/3 again 5/2x minus y/3 is the answer ಅಲ್ವಾ. ಈ ಐಡೆಂಟಿಟಿ ಯೂಸ್ ಮಾಡಿದ್ರೆ ನಮಗೆ ಇದನ್ನ ಫ್ಯಾಕ್ಟರೈಸ್ ಮಾಡೋಕೆ ಈಸಿ ಆಯ್ತು. ಓಕೆ, ಈಗ ನೆಕ್ಸ್ಟ್ ಒನ್.